Well, may I request CA Satish Anna, the ex-student and the chairman of this whole organizing committee, starting with Dr. Sunita Shetty, Professor Acharya sir, a big hand to our dignitaries please, Dr. Shalini Shetty, Dr. Babu Kamal Saroj, Dr. Narayan Gadkar, Dr. Chandrakala Mantha, Shri Dayanand Bangera ji, Dr. Pillai, Sharad Patil sir, B.S. Kurkal, Mr. Jaya N. Shetty, the President Chairman, Chembur, Karnataka Sangha. A big hand for all our dignitaries, please. The main. ಹಲೋ, ಬಂಧು ಮಿತ್ರರೇ, ಬಹಳ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆಲ್ಲ ತಿಳಿದ ಹಾಗೆ ಗುರುವಂದನೆ, ನವಯುಗದ ಆಗಮನ ಅತಿ ವೇಗದಿಂದ ದಾಪುಕಾಲಿನಿಂದ ಬರ್ತಾ ಇದೆ. ಮಾನವೀಯ ಮೌಲ್ಯಗಳು ಕುಸಿತಾ ಇವೆ, ನಿಜ ಧರ್ಮ ಪ್ರಜ್ಞೆ ಕ್ಷೀಣಿಸ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಇಂತಹ ಒಂದು ಅಪರೂಪದ ಕಾರ್ಯಕ್ರಮ, ತಮ್ಮ ಮೌಲ್ಯಯುತ ಚುಂಬಕ ಶಕ್ತಿಯುಳ್ಳ ಆದರ್ಶದಿಂದ ಸಂಸ್ಕೃತಿ ಸಂಸ್ಕಾರವನ್ನು ನೀಡಿ ತಿದ್ದಿ ತೀಡುವಂತಹ ಗುರುಗಳಿಗೆ ವಂದಿಸುವಂತಹ ಕಾರ್ಯಕ್ರಮ. ಗಂಗೆಯು ಪಾಪವನ್ನು ತೊಳೆದರೆ ಶಶಿಯು ತಾಪವನ್ನು ಕಡಿಮೆ ಮಾಡುತ್ತಾನೆ. ಹಾಗೆಯೇ ಕಲ್ಪವೃಕ್ಷವು ಬಡತನವನ್ನು ನೀಗಿಸುತ್ತದೆ. ಈ ಗಂಗೆಯನ್ನು, ಕಲ್ಪವೃಕ್ಷವನ್ನು, ಶಶಿಯನ್ನು ಮೀರಿಸುವಂತಹ ಗುಣವಿರುವುದು ಗುರುಗಳಿಗೆ. ಅಂತಹ ಗುರುಗಳಿಗೆ ವಂದಿಸುವುದಕ್ಕೆ ನಾವೆಲ್ಲರೂ ಈ ಸಭಾಂಗಣದಲ್ಲಿ ಸೇರಿದ್ದೇವೆ. ಪ್ರಪ್ರಥಮವಾಗಿ ದೀಪ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಸನಾತನ ಸಂಸ್ಕೃತಿಯ ಉಚ್ಚ ನೀತಿಯನ್ನು ಇಲ್ಲಿ ತೋರಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಾನು ಅಧ್ಯಕ್ಷರಿಗೆ, ಅತಿಥಿಗಳಿಗೆ, ನಮ್ಮ ಗುರುಗಳಿಗೆ ಈ ದೀಪವನ್ನು ಬೆಳಗಿಸುವುದಕ್ಕೆ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಸಂಸ್ಕೃತಿಯ ಪ್ರತೀಕವೆಂದು ಶುಭ ಕಾರ್ಯವನ್ನು ಪ್ರಾರಂಭಿಸಲು ಸಿಎ ಸತೀಶ್ ಅವರನ್ನು ಮುಂದೂಡಿಸಿಕೊಂಡು ಹಾಗೂ ನಮ್ಮ ಪ್ರೆಸಿಡೆಂಟ್ ಸುನೀತಾ ಶೆಟ್ಟಿಯ ಜೊತೆಗೆ ಎಲ್ಲ ನೆರೆದಿರುವ ಗಣ್ಯ ವ್ಯಕ್ತಿಗಳು ದೀಪ ಬೆಳಗಿಸಲು ಮುಂದೆ ಬರಬೇಕೆಂದು ವಿನಂತಿ. ಪ್ರೇಮ್ ಶಾಹಿ ಮತ್ತು ಸ್ಮಿತಾರವರು ಪ್ರಾರ್ಥಿಸುತ್ತಾರೆ. ದಯವಿಟ್ಟು ಮಕ್ಕಳು ಶಾಂತಿ ರೀತಿಯಿಂದ ಸಹಕರಿಸಬೇಕು. ದಯವಿಟ್ಟು ಈ ವೇದಿಕೆ ಕಾರ್ಯಕ್ರಮನ ತಾವೆಲ್ಲರೂ ನೋಡಬೇಕು. Lighting of lamp by all the dignitaries, please. ವಿಘ್ನಹರ ವಿನಾಯಕ ಸ್ತುತಿಯೊಂದಿಗೆ ದೀಪವನ್ನು ಬೆಳಗಿಸೋಣ. संध्या दीपं सरस्वती दीपं ज्योति परब्रह्मा दीपं ज्योति दीपेन हरति पापं संध्या दीपं सरस्वती दीपं ज्योति परब्रह्मा दीपं ज्योति परायणे दीपेन हरते पापं संध्या दीपं सरस्वती.
Thank you, everyone. May request ಗುರುವಂದನೆ volunteers. ಕಾರ್ಯಕ್ರಮಕ್ಕೆ ವಂದನೆಗಳು. ನಾವು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಿದ್ದೇವೆ. ಗುರುಗಳು ಅಂದರೆ ಹಾಗೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವವರು. ಈಗಲೂ ನಾವು ಅಂಧಕಾರವನ್ನು ದೂರ ಮಾಡಿ ಸುಜ್ಞಾನದ ದೀವಿಗೆಯನ್ನು ಬೆಳಗಿಸಿದ್ದೇವೆ. ಬಂಧು ಮಿತ್ರರೇ, ನಮಗೆಲ್ಲ ತಿಳಿದ ಹಾಗೆ ಭಾರತ ರತ್ನ APJ ಅಬ್ದುಲ್ ಕಲಾಂ ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದವರು. ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಶಿಕ್ಷಕನಾಗಿ, ಶ್ರೇಷ್ಠ ಶಿಕ್ಷಕನಾಗಿ ಮೆರೆದಂತಹ, ನಮ್ಮನ್ನಗಲಿದಂತಹ ಆ ದಿವ್ಯ ಚೇತನವನ್ನು ನಾವು ಈ ಕ್ಷಣದಲ್ಲಿ ನೆನೆಯಬೇಕು. ಹಾಗೆಯೇ ನಾರಾಯಣ್ ಅಂಚನ್, ಹಾಗೆಯೇ ನಮ್ಮೆಲ್ಲರ ಗುರುಗಳಾದಂಥ YG ಶೆಟ್ಟಿಯವರು ನಮ್ಮನ್ನಗಲಿದ್ದಾರೆ. ಈ ಹೊತ್ತಿನಲ್ಲಿ ನಮಗೆ ನೆನಪಿರುವಂತಹ ಗುರುಗಳು, ಹಾಗೆಯೇ ನಮ್ಮ ಸ್ಮೃತಿ ಪಟಲದಲ್ಲಿ ಇಲ್ಲದಂಥ ಅಗಲಿದಂಥ ನಮ್ಮೆಲ್ಲ ಗುರುಗಳಿಗೆ ನಾವೆಲ್ಲರೂ ಒಂದು ಕ್ಷಣ ಎದ್ದು ನಿಂತು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಣ. ವಂದನೆಗಳು. ಗುರುವಂದನೆ ಕಾರ್ಯಕ್ರಮಕ್ಕೆ ನಾವೆಲ್ಲ 1980ರಿಂದ 2004ನೇ ಇಸವಿಯ ಮಕ್ಕಳೆಲ್ಲ ಒಟ್ಟಾಗಿ ಶ್ರೀ ಸದಾಶಿವ ಶೆಟ್ಟಿ ಸರ್ನ ಮಾರ್ಗದರ್ಶನದಲ್ಲಿ ಒಟ್ಟುಗೂಡಿ ಕಳೆದ 2 ತಿಂಗಳಿಂದ ಇದರಲ್ಲಿ ಕಾರ್ಯನಿರತರಾಗಿದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಶ್ರೀ CA ಸತೀಶ್ ಶೆಟ್ಟಿ ಅವರಿಗೆ ಸ್ವಾಗತ ಭಾಷಣವನ್ನು ಮಾಡಲು ವಿನಂತಿಸುತ್ತಿದ್ದೇನೆ. ಹಾಗೂ ಜೊತೆಗೆ ಪ್ರಶಾಂತ್ ಶೆಟ್ಟಿ ಅವರನ್ನು ಕೂಡ ಕರೆಯುತ್ತಿದ್ದೇನೆ. May I request everyone to settle down, Hello. please. Good evening, ladies and gentlemen. At the outset, I would like to thank you, Srimati Sunita Shetty, for accepting our invitation and agreed to preside over the function, today's function. On behalf of the entire ex-students of Chembur Karnataka High School, Kannada Medium, I welcome Srimati Sunita Shetty for this function. We all know that today, if we are successful a bit in our life, that's mainly because of tireless efforts put by our own teachers. Because of them and their education, we are enjoying a social status in our society. Friends, today is a historical day as far as me is concerned, as well as all of us who was part of Chembur Karnataka High School. Everyone who is sitting here knows the contribution and effort have put by our own teacher and principal, Shri K.R. Acharya sir, for the school. I will never use the word ex-principal because you will be always our principal and guiding force in our life. Sir, you always believe in imparting a best education to the student so that students can repay to the society as well. Sir, you will be very happy to know that today, Band Sangha's one of the premier education is headed by 5 office bearers, and out of that 5, 2 are your students. As a vice chairman, I am representing, and CA Harish Hegde, who is here, he is representing as secretary to that institution. With this, and on behalf of the entire ex-students of Kannada Medium, I welcome you for this function, sir. Acharya sir has supported each and every student some or other way, and I am very happy to share that most of the students have reached the top of whatever profession they have chosen for their life. Among those students, today we have 4 students with us who have excelled in their life and agreed to be part of this function as guests. They are Dr. Narayan Gadkar, Dr. Kamal Saroj, Dr. Shalini Shetty, and Dr. Chandrakala Manta. We welcome you all for this function. Last but not the least, Sri Dayanand Bangera, who is the coach of MCC Zayed Cricket Academy Abu Dhabi, and he is the husband of our ex-student Jyoti Kiran.
He and his wife has come all the way from the Abu Dhabi for this function. I welcome you, sir. Along with us, today we have Shri Bhujanga Kurkal. I welcome you, sir, for this function. We are fortunate to have Dr. K.M. Vasudevan Pillai, who has just left. Pillai, who is the head of Mahatma Education Society, and Shri Sharad Patil, who is the educator and founder of Kumud Vidya Mandir. Because of some urgent work, Mr. Sharad Patil has to leave, so he left and he has just given his well wishes to the Acharya sir. Yeah, we have already called Kirit Somaya and Prakash Bhai Mehta, but only because of some their urgent work they had to go there. That's the reason they have excused us. I wholeheartedly welcome Shri Ashok Pakala for this function, who is the instrument in helping me and my team and coordinating for the entire program. Thank you, sir. I take this opportunity to acknowledge and welcome Shri Jaya Shetty, the President of Chembur Karnataka Sangha, and his entire team. I welcome you all for this function, sir. I welcome all the teachers of Chembur Karnataka High School and all the ex-students, my colleagues, my friends of our school. Without their support, the entire program would not have been even thought of it. I especially welcome each and every student. Because of this participation, we could really enjoy the function a lot. Thank you very much for coming. And my special thanks goes to none other than our own Sadashiv sir. The best known as Shetty sir. I think he was the one person who is entirely coordinated, instrumented, and did entire work from the stage of conception to today. Getting all the people together, one roof. I think we would not have thought. Great. This is all for you, sir. This is our Guru Dakshina for us. Shetty sir, please, stage mele bani sir. Sadashiv sir, we request you to please come on the dais. Sir, please come on the big stage. hand. Sir, Sir, please come on the dais, sir. no, please. Sir, we Shetty request sir, you to Shetty please come sir, on dais. Shetty This is sir. a Guru Dakshina from us. Your dream comes true today. This is only and only because of his support. Big hand, sir. Thank you so much. Thank you, sir. I think without this, our program would not have been started. Thank you. Now, I wholeheartedly welcome one and all for this function of Guru Vandana. Thank you very much. ವಂದನೆಗಳು ಸತೀಶ್ ಶೆಟ್ರೆ. ಹೆಸರ ಹಂಗೆ ಕೈಯ ಕಸಿವಿಸಿಯ ತಮ ಕಳೆದು ಒಸಕ ಬೀರುವ ಹಣತೆಗೆ ಅನ್ನುವಂಥ ಕವಿವಾಣಿ ಈಗ ಸತ್ಯ ಆಯಿತು. ಸದಾಶಿವ ಶೆಟ್ಟಿ ಅವರು ಖಾಲಿ ಹೆಸರೆತ್ತಿದಾಗ ನೀವು ತೋರಿಸುವಂಥ ಪ್ರತಿಕ್ರಿಯೆ ಅವರ ಎತ್ತರವನ್ನು ನಮ್ಮೆಲ್ಲರ ಎದುರಲ್ಲಿ ಬಿಂಬಿಸಿದೆ. ವಂದನೆಗಳು ಸರ್. ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಅತಿಥಿ ದೇವೋಭವ. ಎಲ್ಲ ಅತಿಥಿಗಳನ್ನು ಸೂಕ್ತ ರೀತಿಯಲ್ಲಿ ಸಧರ್ಮವಾಗಿ ನಾವು ಗೌರವಿಸುವುದು ನಮ್ಮ ಧರ್ಮ. ಅದಕ್ಕಾಗಿ ಈಗ ನೆರೆದಿರುವ ಅತಿಥಿಗಳ ಪರಿಚಯ ಮಾಡಿಕೊಳ್ಳಲು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಂದ ನಮ್ರ ವಿನಂತಿ. ಡಾಕ್ಟರ್ ಸುನೀತಾ ಶೆಟ್ಟಿ ಅವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಲು ನಾನು ಸುಧಾನನ್ನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಡಾಕ್ಟರ್ ಸುನೀತಾ ಶೆಟ್ಟಿ ಅವರದ್ದು. ನಮಸ್ಕಾರ. ಡಾಕ್ಟರ್ ಸುನೀತಾ ಶೆಟ್ಟಿ ಅವರು ಪರಿಚಯದ ಇಲ್ಲದ ಕನ್ನಡಿಗರೇ ಇಲ್ಲ. ಅವರು ಮುಂಬೈ ಕನ್ನಡಿಗರ ಸುನೀತಾ ಅಕ್ಕ ಎಂದೇ ಪ್ರಸಿದ್ಧರು. ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಇದ್ದರು.
ಪ್ರವೃತ್ತಿಯಲ್ಲಿ ಕವಯತ್ರಿ ಹಾಗೂ ಲೇಖಕಿಯರು. ಅವರು ಹಲವಾರು ಗ್ರಂಥಗಳನ್ನು ಬಿಡುಗಡೆಯಾಗಿದೆ. ಅವರು ಕನ್ನಡದಲ್ಲಿ ಮಾತ್ರವಲ್ಲದೆ ತುಳುವಿನಲ್ಲಿಯೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಕವನಗಳು ಧ್ವನಿಸುರಳಿಗೆ ಪ್ರಸಿದ್ಧವಾಗಿದೆ. ಇವರಂತಹ ಶ್ರೇಷ್ಠ ಶಿಕ್ಷಕಿ, ಲೇಖಕಿ, ಕವಿಯತ್ರಿ ಇಂದಿನ ನಮ್ಮ ಕರ್ಮಯೋಗಿ KR ಆಚಾರ್ಯರ ಸನ್ಮಾನಕ್ಕೆ ಅಧ್ಯಕ್ಷತೆ ವಹಿಸಿರುವುದು ನಮ್ಮ ಭಾಗ್ಯವೇ ಸರಿ. ಇದು ಯಾವುದೇ ವಿಷಯದಲ್ಲಿ ಮಾತನಾಡುವ ವ್ಯಾಂಗ್ಯವೇ ಹೌದು. ಅವರು ಹಿರಿಮೆಗೆ ಹಲವು ಪ್ರಶಸ್ತಿಗಳು ಸಿಕ್ಕಿದೆ. ಧನ್ಯವಾದಗಳು. ಈಗ ಸುನೀತಾ ಶೆಟ್ಟಿ ಅವರನ್ನು ಸನ್ಮಾನಿಸಲು ನಾನು ನಮ್ಮ ಪ್ರೆಸಿಡೆಂಟ್ CA ಸತೀಶ್ ಶೆಟ್ಟಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅವರ ಜೊತೆಗೆ ಪ್ರಶಾಂತ್ ಹಾಗೂ ಶ್ರೀಮತಿ ಸುಧಾರ್ ಅವರನ್ನು ಕೂಡ ವಿನಂತಿಸುತ್ತಿದ್ದೇನೆ ಮುಂದೆ ಬರಬೇಕೆಂದು. ನಮ್ಮೆಲ್ಲರ ಪರವಾಗಿ ಮೇಡಮ್ ನಿಮಗೆ ಸ್ವಾಗತ ಮತ್ತೊಮ್ಮೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಈ ನಗರ ಕಂಡಂತಹ ಮಹಾನ್ ಗುರು, ಲೇಖಕಿ, ನಮ್ಮ ಎಲ್ಲರ ಹಿರಿಯ ಅಕ್ಕ ಡಾಕ್ಟರ್ ಸುನೀತಾ ಶೆಟ್ಟಿ ಅವರದ್ದು. ಒಬ್ಬ ಶ್ರೇಷ್ಠ ಶಿಕ್ಷಕನಿಗೆ ಸನ್ಮಾನಿಸುವಂತಹ ಈ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಶಿಕ್ಷಕಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದು ಯೋಗಾನುಯೋಗ. ನಾವು ಈ ಅಧ್ಯಕ್ಷ ಸ್ಥಾನವನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ತಮಗೆ ನೀಡಿದ್ದೇವೆ. ತಮ್ಮನ್ನ ಬಹಳ ಆದರದಿಂದ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿಗೆ ಗೌರವ ವೇದಿಕೆಯಲ್ಲಿ ನಡೀತಾ ಇದೆ. ಧನ್ಯವಾದಗಳು, ವಂದನೆಗಳು. ಕಾರ್ಯಕ್ರಮ ಮುಂದುವರಿಸುತ್ತಾ ನಮ್ಮಲ್ಲಿ ಬಂದಿರುವ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಶಾಲಿನಿ ಶೆಟ್ಟಿ ಅವರ ಬಗ್ಗೆ ಹೇಳಲು ನಾನು ಶ್ರೀಮತಿ ಪ್ರಮೋದಾ ಶೆಟ್ಟಿ ಅವರನ್ನು ಹೇಳ್ತಿದ್ದೆ. Good evening, everyone. Hello, Shalini ji. I am glad to introduce our own distinguished chief guest and our ex-student, Mrs. Dr. Shalini Shetty. She is daughter of Mr. KK Shetty and Mrs. Netravati Shetty and wife of Vasudev Shetty. She had her primary education at Tilaknagar Municipal Kannada School. She had secondary education from Chembur Karnataka High School, Chembur, and passed her SSC in the year 1986. After completing her secondary education, she did her HSC in KJ Somaya College, Science and Commerce. Then she joined Lokmanya Tilak Memorial Medical College to do her MBBS. After completing MBBS, she joined T. Nair Medical College at Bombay Central to do her MD in Pathology. Now she has set up her own diagnostic center by name Ayush Diagnostic Center at Vashi. We are proud of her because of her achievement. It's my privilege to introduce her because she is born and brought up in our neighborhood in Tilaknagar and her parents always been well-wisher of our family. Heartfelt thanks to Dr. Shalini Shetty and her family. We welcome all of them for our today's Guravandana event. Thank you. ಶಾಲಿನಿ ಶೆಟ್ಟಿ ಅವರನ್ನು ಸನ್ಮಾನಿಸಲು ಮತ್ತೊಮ್ಮೆ ನಾನು ಸತೀಶ್ ಶೆಟ್ಟಿ ಅವರನ್ನು ಕೇಳ್ತಿದ್ದೇನೆ ಹಾಗೂ ಅವರ ಜೊತೆಗೆ ಮನೀಶ್ ಶೆಟ್ಟಿ ಹಾಗೂ ಸುದೇಶ್ ಕೂಡ ಬರಬೇಕೆಂದು ವಿನಂತಿ. ನಮ್ಮ ಇಂದಿನ ಆತ್ಮೀಯ ಅತಿಥಿ ಡಾಕ್ಟರ್ ಶಾಲಿನಿ ಶೆಟ್ಟಿ ಅವರಿಗೆ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಗೌರವ ನಡೀತಾ ಇದೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಈ ಗೌರವಕ್ಕೆ ಸ್ಪಂದಿಸಬೇಕು, ಸಹಕರಿಸಬೇಕು. ಡಾಕ್ಟರ್ ಶಾಲಿನಿ ಶೆಟ್ಟಿ, ವಂದನೆಗಳು. ಈಗ ಬಂದಿರುವ ಮತ್ತೊಬ್ಬ ಗಣ್ಯ ವ್ಯಕ್ತಿ ಡಾಕ್ಟರ್ ಬಾಬು ಕಮಲ್ ಸರೋಜ್ ಬಗ್ಗೆ ಹೇಳಲು ನಾನು ರಶ್ಮಿ ಶೆಟ್ಟಿಯನ್ನು ವಿನಂತಿಸುತ್ತಿದ್ದೇನೆ. Good evening all. I would like to introduce our distinguished chief guest, Dr. Babu Kamal Saroj. Dr. Babu Kamal Saroj is son of Mr. Satai Ram and Mrs. Uttaraji. He is happily married to Dr. Gauri Saroj. He completed his primary and secondary education at our own Chembur Karnataka High School. Later he joined Swami Vivekanand Junior College for HSC. He joined Shade GS Medical College at Parel to pursue his MBBS. After completion of MBBS, he joined Nair Medical College for his higher education MD. At present, he has set up his own Karuna Nursing Home at Vartak Nagar, Thane. In spite of this, he is working as an honorary doctor at different hospitals. We are proud of him because he is product of our own school. We heartily welcome you, sir.
ಇವರನ್ನು ಸನ್ಮಾನ ಮಾಡಲು ನಾನೀಗ ಮತ್ತೊಮ್ಮೆ ಸತೀಶ್ ಶೆಟ್ಟಿ ಅವರನ್ನು ಕೇಳ್ತಾ ಇದ್ದೇನೆ ಹಾಗೂ ಅವರ ಜೊತೆಗೆ ರಶ್ಮಿ, ಸಂದೀಪ್ ಹಾಗೂ ಸ್ಮಿತಾ. Felicitating the sir, may request everyone to give a big hand, please. ಡಾಕ್ಟರ್ ನಾರಾಯಣ್ ಗಡ್ಕರ್ ನಮ್ಮ ಮತ್ತೊಬ್ಬ ಅತಿಥಿಯಾಗಿ ಬಂದಿದ್ದಾರೆ. ಅವರ ಬಗ್ಗೆ ಹೇಳಲು ಮತ್ತೊಮ್ಮೆ ರಶ್ಮಿ ಶೆಟ್ಟಿ ಅವರನ್ನು ವಿನಂತಿಸುತ್ತಿದ್ದೇನೆ. I would like to introduce our distinguished chief guest, an ex-student of Chembur Karnataka High School, Dr. Narayan Gadkar. Actually, he doesn't need an introduction because he's a famous cardiologist in Chembur. Still, let me take the privilege of formally introducing Dr. Narayan Gadkar to all. He is son of Mr. Govind Gadkar and Mrs. Leela Gadkar. He completed his primary and secondary education at our own Chembur Karnataka High School. Later, he joined Swami Vivekanand Junior College for HSC. He pursued his MBBS degree from Lokmanya Tilak Memorial Medical College. Then he joined T. Nair Medical College at Bombay Central for his MD. Later, he pursued his DM degree from JJ Medical College. He has done his fellowship from Switzerland under Professor Bernard Meyer, who is world's renowned interventional cardiologist. He has also won the prestigious RK Excellence Award in 2012. He has set up his own Hridayam Heart Clinic at Chembur. He has also been consulting as an honorary doctor at several hospitals in Mumbai. We are proud of him not only because of his achievements, but being our own student. Thank you. We welcome you, sir. ಇವರನ್ನು ಸ್ವಾಗತಿಸಲು ನಾನು ಮತ್ತೊಮ್ಮೆ ಸತೀಶ್ ಶೆಟ್ಟಿ ಹಾಗೂ ಸದಾಶಿವ್ ಸರ್, ಆಮೇಲೆ ಶರತ್, ತಿರಾಜ್ ಹಾಗೂ ಮೋಹನ್ ಅನ್ನು ಕೇಳಿಕೊಳ್ತಿದ್ದೇನೆ. Dr. Narayan Gadkar, a big hand for him, please. All right, मैं ओम को थोड़ा रोकूंगा यहाँ पे. मैंने सोचा कि सब लोग यहाँ पे सब वहाँ पे बिजी है फोटो खींचने में, और इसको जाके वो लोग रिकॉर्डिंग में देखेंगे. तो होता क्या है कि अजीब सा जिंदगी है. अच्छी यादें हम पेन ड्राइव में रखते हैं और बुरी यादें दिल में रखते हैं. तो आई थिंक ये अच्छी यादें या पेन ड्राइव में ना या मोबाइल पे तक नहीं रखे. और प्लीज ये लाइव फेलिसिटेशन है सब. थैंक यू सो मच. ಮುಂದಿನ ಅತಿಥಿ ಈಗ ಡಾಕ್ಟರ್ ಚಂದ್ರಕಲಾ ಮಂತಾ ಬಗ್ಗೆ ಮಾತಾಡಲು ನಾನು ಶ್ರೀಮತಿ ಪ್ರೇಮಶಾಯಿ ಶೆಟ್ಟಿ ಅವರನ್ನು ವಿನಂತಿಸುತ್ತಿದ್ದೇನೆ. Good evening, everyone. I take this precious opportunity to introduce Dr. Chandrakala Manta. Dr. Chandrakala Manta is an ex-student of Chembur Karnataka High School. Daughter of Sri Nilkant Manta and Sri Lakshmi Manta, she studied in Parkside Kannada Municipal School. After completing her primary education, she joined Chembur Karnataka High School. She completed her HSC in Swami Vivekanand Junior College. She joined Mahatma Gandhi Mission Medical College to study MBBS. And after completing her MBBS, eventually she did her post-graduation in gynecology from Swami Ramananda Tirtha Government Medical College, Bid. Currently, she is working as a resident doctor in BJ Medical College at Pune. She is happily married to Dr. Sunil Patil, MD. We are proud to say that she is from Kannada medium. We wish her success in future endeavors. Thank you, ma'am. Welcome. ಇವರನ್ನು ಸ್ವಾಗತಿಸಲು ಮತ್ತೊಮ್ಮೆ ಸಿ ಎಸ್ ಸತೀಶ್ ಶೆಟ್ಟಿ ಅವರಿಗೆ ಹಾಗೂ ಪ್ರೇಮ್ಶಾಯಿ, ಡೋರಿಸ್ ಹಾಗೂ ರಮ್ಯಾನನ್ನು ವಿನಂತಿಸುತ್ತಿದ್ದೇನೆ. Felicitation for Chandrakala ma'am. Thank you so much. A big hand for her, please. उन्होंने कहा हैप्पीली मैरिड. they कहते हैं कि either you can be happy or married. You can't be happily married. Either you are happy or you are married. All right, thank you so much. ಕಾರ್ಯಕ್ರಮ ಮುಂದುವರಿಸೋಣ. ಹಾಗೆ ಶ್ರೀ ದಯಾನಂದ್ ಬಂಗೇರರ ಬಗ್ಗೆ ಮಾತಾಡಲಿಕ್ಕೆ ನಾನು ಮಿಸ್ ನಿವೇದಿತಾ ಅವರನ್ನು ವಿನಂತಿಸುತ್ತಿದ್ದೇನೆ. Good evening to all of you. It's my proud privilege today to introduce
one of the guests of honor, who has come all the way from UAE to be here with us. We welcome you, sir. Mr. Dayanand Bangera was born in Temple town of Udupi, Karnataka. During his school and college days, he was known for his cricketing skills around Udupi and Mangalore district. He represented Mangalore University, Mangalore Zone and Udupi district at various levels. He was under Anna Vaidya cricket coaching camp in Shivaji Park, Mumbai. After completion of his college in 1986, he was called from Corporation Bank, Mangalore to join their cricket team in Mangalore. After joining Corporation Bank, he got a better opportunity and he moved to Goa. To his expectation, he was immediately called for Goa to coach under 25 cricket team and then for the very famous Ranji Tree team. Then from there in 1986, he was a permanent member of Goa cricket team till 1990. He then decided to pursue his career and he moved to Abu Dhabi, UAE in 1990. During his playing days in UAE, he was a prolific run getter for his club team for the new medical center. He was rightly called for the UAE team during World Cup practice matches and selection camp. He was then member of UAE World Cup team that is participated in India and Pakistan matches. So we are very proud of you being the coach for the team. But he did not get the chances to play the matches. The reasons are best known to him and he wouldn't like to disclose that. He also played for UAE in Asia Cup qualifying matches in 1996. Currently, Mr. Dayanand Bangera is qualified ICC Level 2 and Asian Cricket Council Level 2 qualifying cricket coach. I think that's a very big international achievement. He is giving cricket coaching during his leisure time in Abu Dhabi for Meg Zayat Cricket Academy. He has, his son is Akshaya and his daughter's name is Diksha, and he is married to Jyoti, who is the ex-student of CKHS. So we welcome you, sir, for this auspicious gathering and thank you so much for flying down all the way from UAE to be with us. ತುಂಬಾ ಧನ್ಯವಾದಗಳು ಸರ್. ಶ್ರೀ ದಯಾನಂದ್ ಬಂಗೇರರನ್ನು ಸ್ವಾಗತಿಸಲು ನಾನು ಸತೀಶ್, ಜಯಲಕ್ಷ್ಮಿ ಹಾಗೂ ರಶ್ಮಿಯನ್ನು ಕೇಳಿಕೊಳ್ತಾ ಇದ್ದೇನೆ ಹಾಗೂ ಸದಾಶಿವ್ ಸರ್ ಕೂಡ ಇವರ ಜೊತೆಗೆ ಭಾಗವಹಿಸಬೇಕೆಂದು ವಿನಂತಿ. ದಯಾನಂದ ಬಂಗೇರರನ್ನ ಗೌರವಿಸ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಅವರ 6-4ಗಿಂತ ಜೋರಾಗಿರಬೇಕು. ಜೊತೆಗೆ ಧರ್ಮಪತ್ನಿ ಕೂಡ ಇಲ್ಲಿಯೇ ಇದ್ದಾರೆ. ಧನ್ಯವಾದಗಳು ಸರ್. ಡಾಕ್ಟರ್ KM ವಾಸುದೇವನ್ ಪಿಲ್ಲೈರವರನ್ನು ಇಂಟ್ರೊಡ್ಯೂಸ್ ಮಾಡಲು ನಾನೀಗ ಜ್ಯೋತಿ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. Good evening, everyone. It's my privilege to introduce Mr. Dr. KM Vasudevan Pillai. Sir, we welcome you. Dr. KM Vasudevan Pillai is the CEO and Secretary of Mahatma Education Society, Pillai Group of Institution, Mumbai. He is known as a visionary in the field of education in India. He started with one school in Chembur in the year 1970 and now he has got 48 institutions in Mumbai and in Navi Mumbai with 35,000 of students and 3,000 teachers and staff members and 7 campuses all over Navi Mumbai and Mumbai. Please give him a very big round of applause for this. And infrastructure with international standards is his speciality. He is a person who, for the first time, initiated an idea on starting an educational institution with public and private partnership and first tie-up in India to start educational institution. He has written a book, Edunation, which has a very good review all over India.
He was a part of international delegation to Brazil with our ex-Prime Minister Manmohan Singh by representing field of education from India. That isn't a good thing. Please give him a round of applause. Thank you very much, sir. We all welcome you here. ಈಗ ಅವರ He is an icon for all of us. Thank you so much, sir. A big round of applause, please. ಅವರನ್ನು ಸನ್ಮಾನ ಮಾಡಲು ನಾನು ಮತ್ತೊಮ್ಮೆ ಸತೀಶ್ ಶೆಟ್ಟಿ, ಉದಯ್, ಶರತ್, ದೀಪಾ ಹಾಗೂ ಸದಾಶಿವ್ ಸರ್ ಅನ್ನು ವಿನಂತಿಸುತ್ತಿದ್ದೇನೆ. ಹಾಗೂ ಪ್ರಶಾಂತ್. Felicitation for such a big man. A big round of applause, sir, everyone. Thank you so much. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಿಸ್ಟರ್ ಭುಜಂಗ ಶೆಟ್ಟಿ ಕುರ್ಕಾಲರನ್ನು ಇಂಟ್ರೊಡ್ಯೂಸ್ ಮಾಡಲು ಮತ್ತೊಮ್ಮೆ ನಾನು ರಶ್ಮಿ ಶೆಟ್ಟಿ ಅವರನ್ನು ವಿನಂತಿಸುತ್ತಿದ್ದೇನೆ. ಭುಜಂಗ ಶೆಟ್ಟಿ ಕುರ್ಕಾಲ್ ಅವರು BS ಕುರ್ಕಾಲ್ ಎಂದು ಮುಂಬೈಯಲ್ಲಿ ಪ್ರಸಿದ್ಧರು. ಅವರು ಸ್ವತಃ ಶಿಕ್ಷಕರಾಗಿದ್ದು ಮಕ್ಕಳಿಗೆ ನಾಟಕ, ಭಾಷಣ ಮುಂತಾದ ವಿಷಯಗಳಲ್ಲಿ ತರಬೇತಿ ಕೊಡುತ್ತಿದ್ದರಿಂದ ಮಕ್ಕಳು ಅವರನ್ನು ಇನ್ನೂ ನೆನಪಿಸುತ್ತಾರೆ. ಅವರು ಹಾಡುಕವಿ ಎಂದೇ ಪ್ರಸಿದ್ಧರು. ಸ್ವತಃ ಕವಿತೆಗಳನ್ನು ರಚಿಸುವುದು ಮಾತ್ರವಲ್ಲದೆ ಸುಶ್ರಾವ್ಯವಾಗಿ ಹಾಡಿ ಜನರ ಮನಸ್ಸನ್ನು ತಣಿಸುತ್ತಾರೆ. BS ಕುರ್ಕಾಲ್ ಅವರು ಹಲವಾರು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವರು ಪತ್ರಪುಷ್ಪದ ಸಂಪಾದಕರಾಗಿದ್ದಾಗ ಬರೆದ ಸಂಪಾದಕೀಯ ಲೇಖನಗಳು ಮಾಹಿತಿಪೂರ್ವಕವಾಗಿದ್ದವು. ಇಂತಹ ಶ್ರೇಷ್ಠ ವ್ಯಕ್ತಿ ನಮ್ಮ ಗುರುಶ್ರೇಷ್ಠ KR ಆಚಾರ್ಯರವರ ಅಭಿನಂದನಾ ಭಾಷಣ ಮಾಡುತ್ತಿರುವುದು ನಿಜವಾಗಿಯೂ ನಮ್ಮ ಭಾಗ್ಯವೇ ಸರಿ. BS ಕುರ್ಕಾಲ್ನವರನ್ನು ಸ್ವಾಗತಿಸಲು ನಾನು ಪ್ರಶಾಂತ್ ಶೆಟ್ಟಿ, ಮಿಸಸ್ ವೇಣಿ ಶೆಟ್ಟಿ, ಉದಯ ಹಾಗೂ ಸತೀಶ್ ಶೆಟ್ಟಿ ಅವರ ಜೊತೆಗೆ ಸದಾಶಿವ್ ಸರ್ನವರನ್ನು ಕೂಡ ವಿನಂತಿ ಮಾಡುತ್ತಿದ್ದೇನೆ. ಇಂದಿನ ಗುರುವಂದನೆಯಲ್ಲಿ ಶ್ರೀ KR ಆಚಾರ್ಯರ ಅಭಿನಂದನಾ ಭಾಷಣವನ್ನು ನಮ್ಮ ಗುರುಗಳಾದಂಥ BS ಕುರ್ಕಾಲ್ ರವರು ನಿರ್ವಹಿಸಲಿಕ್ಕಿದ್ದಾರೆ. ನಾವು ಪ್ರೀತಿಪೂರ್ವಕವಾಗಿ ಬಹಳ ಗೌರವದಿಂದ BS ಕುರ್ಕಾಲ್ ರವರನ್ನ ಸ್ವಾಗತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಸತ್ಕರಿಸ್ತಾ ಇದ್ದೇವೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ವಂದನೆಗಳು. ವೇದಿಕೆಯ ನಮ್ಮೆಲ್ಲ ಅತಿಥಿಗಳ ಗೌರವ ಇಲ್ಲಿಗೆ ಮುಗಿದಿದೆ. ತಮಗೆಲ್ಲ ತಿಳಿದ ಹಾಗೆ ಮತ್ತೊಬ್ಬರು ಆಚಾರ್ಯರ ಜೊತೆಗಿರುವವರು ಇವತ್ತು ನಿಮ್ಮೆಲ್ಲರ ಹೃದಯದ ಆಚಾರ್ಯರು ಸದಾಶಿವ ಶೆಟ್ಟಿಯವರು. ಅನನ್ಯ, ಅನುಪಮ, ಅಸಾಧಾರಣ ಈ ಮೂರು ಒಟ್ಟಿಗೆ ಸಾಗುವುದು ಬಹಳ ಅಪರೂಪ. ಸುಮಾರು 4 ದಶಕಗಳಿಂದ ಒಂದೇ ಶಾಲೆಯಲ್ಲಿ ಶಿಕ್ಷಕನಾಗಿ, ಅದು ಶ್ರೇಷ್ಠ ಶಿಕ್ಷಕನಾಗಿ ಎಲ್ಲ ವಿದ್ಯಾರ್ಥಿ ವೃಂದದ ಹೃದಯ ದೇಗುಲದಲ್ಲಿ ಸದಾ ಆರಾಧಿಸಿಕೊಂಡು ಬಂದಂತಹ ಪ್ರಜ್ವಲಿಸಿದಂತಹ ಶ್ರೇಷ್ಠ ಶಿಕ್ಷಕರನ್ನ ತಮ್ಮೆಲ್ಲರ ಪ್ರೀತಿಪೂರ್ವಕ ಅನುಮತಿಯೊಂದಿಗೆ ನಾನು ಈ ವೇದಿಕೆಯಲ್ಲಿ ಗೌರವಿಸುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. CA ಸತೀಶ್ ಶೆಟ್ಟಿ ಅವರು, ಹಾಗೆ ನಾವು ನಮ್ಮ ಇಂದಿನ ಸನ್ಮಾನ ಮೂರ್ತಿಯಾದಂಥ KR ಆಚಾರ್ಯರು ಸದಾಶಿವ ಶೆಟ್ಟಿ ಅವರನ್ನ ಗೌರವಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ನಾವು ಶಿರಭಾಗಿ ತಮ್ಮ ಹತ್ರ ಈ ವಿನಂತಿ, ದಯವಿಟ್ಟು ತಾವು ಬರ್ಬೇಕು ಸರ್. ಅವರನ್ನು ಒಟ್ಟುಗೂಡಲು ಹಳೆ ವಿದ್ಯಾರ್ಥಿಗಳಾದ ಶಾಲಿನಿ ಶೆಟ್ಟಿ, ನಾರಾಯಣ್ ಗಡ್ಕರ್ ಹಾಗೂ ಬಾಬು ಕಮಲ್ ಸರೋಜ್, ಚಂದ್ರಕಲಾ ಮಂತಾ ಇವರು ಕೂಡ ಬರಬೇಕೆಂದು ವಿನಂತಿ. All loud on Acharya voice. All ex-students, core team members on the stage, please. All the members, all the organizing members, please come on the dais. ಹಲೋ ಸರ್ನ ಹೆಂಡತಿ, ಜೀವನ ಸಂಗಾತಿ ಮಿಸಸ್ ಸದಾಶಿವ್ ಶೆಟ್ಟಿ ಮೇಡಮ್ ಎಲ್ಲಿದ್ರು ಬರಬೇಕು ನೀವು ವೇದಿಕೆಗೆ. ಮೇಡಮ್ ಪ್ಲೀಸ್. ಬಹಳ ಅನಿರೀಕ್ಷಿತವಾಗಿ ಗೌರವ ನಡೀತಾ ಇದೆ.
ತಾವು ಗಮನಿಸಬೇಕು, ಈ ಒಂದು ಸನ್ಮಾನ ಎಷ್ಟು ಸದಾಶಿವ ಸರ್ರಿಗೆ ಅನಿರೀಕ್ಷಿತವಾಗಿತ್ತು ಎಂಬುದಾದರೆ, ಯಾವುದೇ ಸುಳಿವು ನಾವು ಕೊಟ್ಟಿರಲಿಲ್ಲ. ನಮ್ಮೊಂದಿಗೆ ಭಾಷೆಯನ್ನು ತಗೊಂಡಿದ್ರು, ನನ್ನನ್ನು ಸ್ಟೇಜಿಗೆ ಕರೀಬಾರ್ದು, ನನಗೆ ಸನ್ಮಾನ ಮಾಡಬಾರ್ದು ಎಂಬುದಾಗಿ. ಈ ಸನ್ಮಾನಕ್ಕೆ ಕೆಲವರಿಗಾದರೂ ಪೆಟ್ಟು ಸಿಗ್ತದೆ ಸರ್. ಕೋತಿಬಟ್ಟ ಸುಬ್ಬಣ್ಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮನ್ನು ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬಂತಹ ದೀಪಜ್ವಾಲೆಯಿಂದ ಬೆಳಗಿಸುವಂತಹ ಗುರುಗಳಿಗೆ ನಾವು ನಮಿಸಿದ್ದೇವೆ. ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹ ನೀಡುತ್ತಾ ನಮ್ಮ ಜೀವನ ರೂಪಿಸಿದ ಗುರುಗಳು ನಮಗಿಂತಲೂ ತುಂಬಾ ಹೆಚ್ಚಾಗಿ ಕಾಲ ಆಚಾರ್ಯ ಸರ್ನ ಜೊತೆಗೆ ಸಹವಾಸ ಮಾಡಿದ ದೀರ್ಘಕಾಲದ ನಂಟು. ಅವರಿಂದ ಆಚಾರ್ಯ ಸರ್ನ ಬಗ್ಗೆ ಅವರದೇ ಆದ ಶೈಲಿಯಲ್ಲಿ ಕೆಲವೊಂದು ಅನುಭವಗಳನ್ನು ಹಂಚಿಕೊಳ್ಳೋಣ. ಹಾಗೆಯೇ ಕೆಲವು ಹಳೆ ವಿದ್ಯಾರ್ಥಿಗಳು ಕೂಡ ತಮ್ಮ ನೆನಪಿನ ಬುಟ್ಟಿಯಿಂದ ಕೆಲವೊಂದು ಗುಟ್ಟುಗಳನ್ನು ನಮ್ಮೊಟ್ಟಿಗೆ ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರಾಂಶುಪಾಲ ಶ್ರೀ KR ಆಚಾರ್ಯರ ಗುರುವಂದನೆ. ನಮ್ಮ ಆಚಾರ್ಯರ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ತಾವು ದಯವಿಟ್ಟು ಬಂದು ಆಚಾರ್ಯರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತೇಳಿ ವಿನಂತಿ. Teacher Mr. V.K. Kundar, sir. May I please request Mr. V.K. Kundar, sir, to come on the dais and share. Right? Mr. V.K. Kundar, and if not, Vaidya teacher ma'am. May I please request Vaidya teacher ma'am to come on the dais and talk few words about Acharya sir and our own experience. ಶಿಷ್ಯರಲ್ಲ, ಸಹ ಶಿಕ್ಷಕರು. Okay. KV Kundar sir. V.K. Kundar sir, a big hand for him, please. KV Kundar. Sorry, apologies. सम्मान्य अध्यक्ष जी, उपस्थित सभी विज्ञ विद्वान पुरुष, आचार्य सर के बारे में अगर मैं बोलने की हिम्मत कर दूं तो छोटा सा मुंह बड़ी सी बात हो जाएगी. उनका और मेरा संबंध लगभग 50 वर्ष से है. एक घर में रह चुके, एक स्कूल में पढ़ चुके, एक साथ रह चुके, सुख में दुख में. उनके बारे में आपको बहुत कुछ मालूम होगा, लेकिन मैं उनका सदा साथी रहा, इसलिए उनके बारे में दो शब्द कहने का एक मौका मिला, उसे मैं अपना अहो सौभाग्य समझता हूँ. आचार्य अभी कुछ देर के पहले एक उनकी विद्यार्थिनी ने कहा कि आचार्य सर के बोलने के लिए लग जाऊं तो शायद पूरा दिन लग जाएगा, लेकिन मैं कहूँगा पूरे हफ्ते लग जाएंगे. उनकी सारी योग्यता, उसके बारे में कहने की ना मुझ में शक्ति है, ना यहाँ समय भी है, काफ़ी देर हो गई है, फिर भी एक दो शब्द मैं ज़रूर कहूँगा. आचार्य सर जी ने अपने जीवन में बहुत कुछ उतार चढ़ाव देखा है. इसका सर्वथा ये मतलब नहीं आपने अपने जीवन में कोई उतार चढ़ाव नहीं देखा, लेकिन उनकी ज़िंदगी जो उतार चढ़ाव है वो कुछ माने रखता है. उनका स्वभाव एक अनुपम है. गुस्सा उनको ज़रूर आता है, लेकिन अभी तक किसी ने उनके मुंह पर उस गुस्से के भाव को किसी ने नहीं देखा. किसी के विरुद्ध में कुछ बोलने के लिए जब वो हमारी तरफ देखते हैं तो उनका एक हाथ ऊपर उठता है और धीरे 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 फिर वैसे ही कम होकर फिर यूं चला जाता है, पता नहीं क्यों. आचार्य सर के बारे में मैं एक उर्दू का कोटेशन देना चाहता हूँ.
मैं इस दुनिया का हूं मगर दुनिया का तलबगार नहीं हूं, बाजार से गुजरता हूं मगर खरीदार नहीं हूं। क्या बात है, क्या बात है, बिग आंसर। सबसे मिलते हैं, सबसे बातें करते हैं, सबके सामने झुकते हैं, लेकिन उन्होंने सदा हर निशी अपनेपन को बनाए रखा। अपने दुश्मनों के साथ भी उन्होंने जो सद्व्यवहार किया वो एक बेमिसाल है। आचार्य सर जी चतुर्मुखी प्रतिभा संपन्न व्यक्ति हैं, बहुत विषयों को जानते हैं और दूसरों की योग्यता को पहचान कर उसका मान सम्मान करना उनकी अपनी एक अलग विशेषता है। उन्हें मालूम है कि लहरों से डरकर नौका पार नहीं होती। क्या बात, कोशिश करने वालों की हार नहीं होती। अब जोरदार तालियां। पता नहीं वो जब किसी क्षेत्र में प्रवेश करते या करने गए थे उस वक्त पर वहाँ का कुछ अंदाजा उनको मालूम नहीं था, बाद में शायद अंदाजा हुआ, तब मजबूर होकर उन्हें कहना पड़ा होगा कि हंसते खेलते आए थे हम, हंसते खेलते आए थे हम इस महकामे में, जब पी गए शराब हम गमगीन हो गए। उनके जीवन में बहुत कुछ उतार चढ़ाव है, लेकिन एक दिन भी एक उदास चेहरा लेकर वो किसी के सामने नहीं गए। उनके बारे में बहुत कुछ बोलना है लेकिन वक्त नहीं है। पास आकर भी देखा, दूर जाकर भी देखा, अब हमसे क्या पर्दा है। इस वाक्य को मैं आचार्य सर के बारे में कहना चाहता हूँ। उनके बारे में मैं बहुत कुछ जानता हूँ, मैं उसके प्रदर्शन के लिए मैं यह नहीं आया हूँ, लेकिन शेट्टी साहब की मेहरबानी से आज आप सबसे मिलने का मुझे एक सौभाग्य प्राप्त हो गया, इसे मैं जिंदगी भर याद रखूंगा। थैंक यू वेरी मच सर। धन्यवाद। एक बात जरूर आप सब सुनिए, आचार्य सर इतने महान बन गए, इतने प्रसिद्ध बन गए, लेकिन आप जानते नहीं कि इतने महान वो कैसे बने, इतने प्रसिद्ध कैसे बने। उनकी श्रीमती जी की दया है, उनकी करुणा है, उनकी मेहनत है, उनकी लगन है, उनकी आसक्ति है। हर बात में वे उनकी तंदुरुस्ती का, रहन सहन का ख्याल रखती हैं। इसलिए हम सभी मिसेस उनकी श्रीमती जी को झुककर प्रणाम करेंगे। बहुत कुछ कहना है, बहुत कुछ कहना है, लेकिन वक्त नहीं है, काफ़ी लोग इंतज़ार में खड़े हैं। भगवान करे समाज में आचार्य सर जैसे हजारों संख्या में लोग आए, पथभ्रष्ट लोगों को रास्ता दिखाए, उन्हें भगवान करे लंबी आयु प्रदान करे, सुदीर्घ। उनकी श्रीमती जी से हम अनुरोध करते हैं कि इस महापुरुष की रक्षा करते रहिएगा और इनके जैसे एक योग्य व्यक्ति के हाथ पकड़ने से आपका भी भाग्य खुला है। वंदना। ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಮಿಸಸ್ ವೈದ್ಯರವರನ್ನು ನಾನು ಕರೆಯುತ್ತಿದ್ದೇನೆ ಸರ್ನ ಬಗ್ಗೆ ಹೇಳಲು. ನಮ್ಮೆಲ್ಲರ ಪ್ರೀತಿಯ ವೈದ್ಯ ಟೀಚರ್. ವೈದ್ಯ ಟೀಚರ್ ಹೇಳೋದಕ್ಕೆ 1 ಗಂಟೆ ಇದೆ, ಟೀಚರ್ 1 ಗಂಟೆ ಅದು ಕ್ಲಾಸು, ಆದ್ರೆ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತಾರೆ ಟೀಚರ್. 2 ನಿಮಿಷಗಳು. आचार्य सर, टीचर्स लोगों के आचार्य नाम को उन्होंने सार्थक कर दिया है। उनका व्यक्तित्व धीर गंभीर, शांत, हंसमुख, मितभाषी, मधुरभाषी,
ऐसे प्रकृति के वे है कि उनके सामने आने वाले कोई भी किसी झिझक हिचक के उनसे बात कर सकते थे। कोई भी सवाल कीजिए, कोई भी समस्या को लेकर बातें कीजिए, वे उनके लिए शांति से जवाब भी देते थे, दिलासा देते थे और साथ साथ में उनको हिम्मत भी बंधाते थे। इस प्रकार के आचार्य सर, उनके बारे में जो कुछ भी कहा जाए बहुत कम होगा। गुणों के सागर, दयावान, किसी को हिम्मत न हारने देने वाले। ऐसे तो मैं आचार्य सर से पहले मैं चेंबूर कर्नाटक स्कूल में थी, 4-5 साल लगता है मुझे। स्कूल के बारे में जब वे पहल कर्नाटक संघ के मेंबर के रूप में आकर हम सब से मिलते थे, स्कूल के बारे में पूछताछ किया करते थे, तब हम लोग जरूर जवाब देते थे। लेकिन उस समय वे OLP स्कूल में गणित के सर के रूप में बहुत ही फेमस, बहुत ही मशहूर ऐसे थे कि बस उनके घर में ट्यूशन और बच्चों के तांता लगा रहता था। ऐसे बिजी व्यक्ति, ऐसे फेमस व्यक्ति, उनको कर्नाटक संघ वाले यानी कि चेंबूर कर्नाटक संघ वाले जो मैनेजमेंट वाले, उनको जाकर बार बार अनुरोध करने के बाद वे हमारे चेंबूर कर्नाटक स्कूल में प्रिंसिपल पद पर विभूषित हो गए। उनके पहले तो दो राव लोग, कलावती टीचर, बैजी शेट्टी सर, कुंदर सर और बहुत सारे आचार्य पद को विभूषित कर चुके थे। लेकिन जैसे ही आचार्य सर आए, उन्होंने स्कूल का काया ही पलट दिया। कुर्ला से लेकर मांगकुर तक सब स्कूलों में चेंबूर कर्नाटक स्कूल का नाम उन्होंने रोशन कर दिया। वार्ड में लीजिए चेंबूर कर्नाटक, संगीत में लीजिए चेंबूर कर्नाटक, भाषण स्पर्धा हिंदी में, कन्नड़ में, मराठी में, इंग्लिश में, सब में भी हमारे बच्चे इनाम लेकर आते थे। नृत्य में, सांस्कृतिक कार्यक्रम में, विज्ञान में, वर्ली में जाकर लगातार 5-6 साल तक जो शील्ड को लेकर आने का कार्य उन्हीं के कारण हुआ। उनके प्रोत्साहन से हम लोग सब कार्य करते थे और बाद में काम होने के बाद वे शाबाशी देते थे। उससे हम लोग प्रोत्साहन मिलता था, प्रेरणा मिलती थी और हम लोग सब काम करने लग जाते थे। ये सब चेंबूर कर्नाटक संघ के अंचन सर और वे दोनों काम अच्छी तरह से 10-15 साल तक तो पूरा चेंबूर भर में यानी कि मुंबई भर में ही हमारा नाम रोशन करने का कारण या मुख्य कारण हमारे आचार्य सर ही थे। सोशल सर्विस, स्काउट गाइड, RSP, रोटरी क्लब किससे कम थे। ये यूं ही नहीं आया, उनके प्रोत्साहन के कारण। अब मैं जरा कन्नड़ मीडियम वालों के बारे में जरा बोलना चाहती हूँ। ऐसे तो गॉडफादर हमारे शेट्टी सर का उन्होंने सम्मान कर ही दिया है, लेकिन सोशल सर्विस जैसे सब्जेक्ट हमारे कन्नड़ मीडियम के बच्चों के लिए होता था, क्योंकि उनको स्काउट गाइड का इस प्रकार का या 300-400 रुपए देकर उनको ले जाना, उनको लेना ठीक नहीं लगता था। इसलिए प्रिंसिपल आचार्य सर ने कोतवालवाड़ी में यानी कि नेरुल में जो कुमुद विद्या मंदिर के पाटिल सर थे, वे उन्होंने जो भी वहाँ पर कैंप साइट बनाया था, वहाँ पर हमारे कन्नड़ मीडियम के सब बच्चों को लेकर हम लोग गए थे। और सिर्फ हम लोग ही नहीं गए थे, शेट्टी सर तो थे ही और साथ साथ में प्रिंसिपल आचार्य सर भी हमारे साथ में आकर बच्चों के साथ बच्चे बनकर सबके सुख दुख में हिस्सा लेने वाले ऐसे व्यक्ति, एकमात्र व्यक्ति हमारे आचार्य सर है। तो इसलिए ताकि मुंबई में जितने कन्नड़ मीडियम के स्कूल है, उन सब स्कूलों में हमारे स्कूल का नाम रोशन करने के लिए कन्नड़ भवन में जाइए, मदर इंडिया में जाइए, यंग मेंस में जाइए, या मुलुंड स्कूल में, या माजीवाड़ा के ठाणा स्कूल में, या अगर माटुंगा के कर्नाटक संघ के, इसमें तो सुबह से लेकर शाम तक के अलग अलग कंपटीशन में भाग लेने के लायक प्रोत्साहन देने का काम आचार्य सर ने किया। शेट्टी सर ने उसे पूरा किया और बच्चों के लिए 25-30 बच्चों के लिए सब खाने पीने की व्यवस्था और उनके लिए खर्चा और उनको पहुंचाने का, रात के 8-9 बजे तक भी पहुंचाने का काम शेट्टी सर किया करते थे। इन सब का कारण सिर्फ अगर सर नहीं बोलते तो हम लोग कुछ भी नहीं कर सकते थे, या शेट्टी सर भी कुछ नहीं कर सकते थे। इसे आचार्य सर ने बहुत ही प्रोत्साहन दिया, इसे हम लोग कभी नहीं भूलेंगे। और उनके श्रीमती जी उनका साथ दिया है, इसलिए उन दोनों को भगवान सुखी रखे, संपत्ति दे। धन्यवाद टीचर, धन्यवाद। ಈಗ ವಿದ್ಯಾ ಸ್ಟೂಡೆಂಟ್ ಅವರ ಪರವಾಗಿ ಮಿಸಸ್ ದೀಪಾ ಒಂದು ಮಾತನ್ನು ಹೇಳಬೇಕಾರೆ.
Neha. ಟೈಮ್ ಕನ್ಸ್ಟ್ರೇಂಟ್ ಪ್ಲೀಸ್ 2 minutes. Thank you. ಕಾರ್ಯಕ್ರಮ ಇನ್ನೂ ಮುಂದುವರಿಲಿಕ್ಕೆ ತುಂಬಾನೇ ಉಂಟು. ಹಲೋ, ಗುಡ್ ಈವ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ದೀಪಾ ಉರ್ಫ್ ಸ್ನೇಹಾ ಗೋಕರ್ಣ್ಕರ್. ನಾನು 1990 SSC ಪಾಸ್ ಔಟ್ ಬ್ಯಾಚ್ CKHS ಹಳೆ ವಿದ್ಯಾರ್ಥಿ. ಇಂದು ಸರ್ವಪ್ರಥಮ ಮಾನನೀಯ ಆಚಾರ್ಯ ಸರ್, ಅಧ್ಯಕ್ಷ ಮಹೋದಯರಾದ ಡಾಕ್ಟರ್ ಸುನೀತಾ ಶೆಟ್ಟಿ ಕುರ್ಕಲ್ ಸರ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗುರುವೃಂದಕ್ಕೆ ಮತ್ತು ನನ್ನ ಗೆಳತಿಯರಿಗೆ ಮನಪೂರ್ವಕ ವಂದನೆಗಳು. ಸರ್, ನನಗೆ 25 ವರ್ಷದ ಹಿಂದಿನ ಮಾತುಗಳು ನೆನಪು ಬರ್ತಾ ಇದೆ. ಗೆಳೆಯರೇ, ನಾನು ಅದನ್ನು ಹಂಚಿಕೊಳ್ಳ ಬಯಸುತ್ತೇನೆ ನಿಮ್ಮ ಜೊತೆ. ನನ್ನ ಶಾಲಾ ದಿನಗಳಲ್ಲಿ ಪ್ರತಿ ಸೋಮವಾರ ನಮ್ಮ ಶಾಲೆಯಲ್ಲಿ ಅಸೆಂಬ್ಲಿ ಇರ್ತಿತ್ತು. ಆವಾಗ ಆಚಾರ್ಯ ಸರ್ ನಮಗೆ ಶಿಸ್ತು ಹಾಗೂ ಒಳ್ಳೆಯ ಸಂಸ್ಕಾರದ ನುಡಿಗಳನ್ನು ಕಲಿಸುತ್ತಿದ್ದರು. ಸರ್, ಆ ಮಾತುಗಳು ನನಗೆ ಇನ್ನೂ ನೆನಪಿದೆ. ಈಗ ನಾನು MVLU ಕಾಲೇಜ್ ಅಂಧೇರಿ ಮುಂಬೈಯಲ್ಲಿ BSc IT ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಸರ್, ನೀವು ಕಲಿಸಿದ ನುಡಿಗಳು, ಸಂಸ್ಕಾರ ನನಗೆ ನನ್ನ ಶಿಷ್ಯವೃಂದಕ್ಕೆ ಮಾರ್ಗದರ್ಶನ ನೀಡಲು ತುಂಬ ಸಹಕಾರ ಆಗುತ್ತಿದೆ. ಆಚಾರ್ಯ ಸರ್ ಪ್ರೋತ್ಸಾಹದಿಂದಲೇ ನಾವು ಇತರ ಇಂಟರ್ ಸ್ಕೂಲ್ ಕಾಂಪಿಟಿಷನ್ಗಳಲ್ಲಿ ಭಾಗವಹಿಸ್ತಿದ್ದೆವು ಮತ್ತು ಪ್ರತಿ ಸ್ಪರ್ಧೆಗೆ ಹೋಗುವ ಮೊದಲು ನಾವು ಸರ್ ಮುಂದೆ ರಿಹರ್ಸಲ್ ಮಾಡುತ್ತಿದ್ದೆವು. ಉದಾಹರಣೆಗೆ ಭಾಷಣ ಇರಲಿ, ಸಂಗೀತ ಸ್ಪರ್ಧೆ ಇರಲಿ, ಅವರ ಮುಂದೆ ಹೇಳಿದ ನಂತರ ಸರ್ ತಮ್ಮ ವಿಚಾರ ವಿಮರ್ಶೆಯನ್ನು ನಮ್ಮ ಮುಂದೆ ಇಡುತ್ತಿದ್ದರು ಹಾಗೂ ಸರಿಯೋ ತಪ್ಪು ಅಂತ ತಿದ್ದಿ ಹೇಳುತ್ತಿದ್ದರು. ನನಗಿನ್ನೂ ನೆನಪಿದೆ, ನಾನು ಗೈಡ್ ಸ್ಟೂಡೆಂಟ್ ಆಗಿದ್ದೆ. ಆವಾಗ ಆಚಾರ್ಯ ಸರ್ ಮಾರ್ಗದರ್ಶನದಲ್ಲಿ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಗ್ರೂಪ್ ವಿದ್ಯಾರ್ಥಿಗಳು ಒಳ್ಳೆ ಕಾರ್ಯಗಳಲ್ಲಿ ನಿರತರಾಗಿದ್ದೆವು. ಉದಾಹರಣೆಗೆ ಆವಾಗ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ಘಾಟ್ಲಾದಲ್ಲಿ. ಸೊ ಅದು ತುಂಬ ಸಕ್ಸಸ್ಫುಲ್ ಆಗಿತ್ತು. ಆ ಕಾರಣ ಅಲ್ಲಿ MLA ಇಂದ ನಮಗೆಲ್ಲರಿಗೂ ಅಪ್ರಿಸಿಯೇಷನ್ ಲೆಟರ್ ಸಿಕ್ಕಿತ್ತು. ಸರ್, ಆ ಲೆಟರ್ ಇನ್ನೂ ನನ್ನ ಕಡೆ ಇದೆ. ಹೀಗೆ ಆಚಾರ್ಯ ಸರ್ ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಗಳಲ್ಲಿ ಪ್ರಾಂಶುಪಾಲರಾಗಿ ಪ್ರೋತ್ಸಾಹ ಮಾಡುತ್ತಿದ್ದರು. ನಾನು ಎಲ್ಲ ವಿದ್ಯಾರ್ಥಿ ವೃತ್ತಿಯಿಂದ ವಿದ್ಯಾರ್ಥಿ ಸಂಘದಿಂದ ಅಥವಾ ಅಷ್ಟೇ ಅಲ್ಲ, ಪೂರ್ಣ CKHS ಸ್ಟೂಡೆಂಟ್ಸ್ ಸಂಘದಿಂದ ದೇವರ ಹತ್ರ ಬೇಡಿಕೊಳ್ಳುತ್ತೇನೆ. ಸರ್, ದೇವರು ನಿಮಗೆ ದೀರ್ಘಾಯುಷ್ಯ ಮತ್ತು ಒಳ್ಳೆಯ ಆರೋಗ್ಯ ಕೊಡಲಿ. ಧನ್ಯವಾದಗಳು, 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 ಲಾಸ್ಟ್ ಧನ್ಯವಾದಗಳು, ಧನ್ಯವಾದಗಳು. ಸರ್, ಒಂದು ಹೇಳ್ಕೊಳ್ತಿದ್ದೀನಿ, ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಒಂದು ಇಂಗ್ಲಿಷ್ ಕೋಟ್ ಇದೆ. ಆದರೆ ಸರ್, ಟು ಹ್ಯಾವ್ ಯು ಆಲ್ ಎಸ್ ಅವರ್ ಟೀಚರ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್. ಥ್ಯಾಂಕ್ ಯು. CA ಹರೀಶ್ ಹೆಗ್ಡೆ ಅವರು ನಮ್ಮ ಹೈಯರ್ ಎಜುಕೇಷನ್ನ ಕಾರ್ಯದರ್ಶಿ ಸೆಕ್ರೆಟರಿ ಎರಡು ಮಾತಾಡ್ತಾರೆ ಈಗ. Ex-student, and a big hand for him, please. He's by far a great orator and a speaker as well. ನಮ್ಮ ಉಚ್ಚ ಸಂಸ್ಕೃತಿ ಶಿರಭಾಗು, ಜ್ಞಾನಿಗಳಿಗೆ ಶಿರಭಾಗು. ಮೊದಲು ಪಾದಸ್ಪರ್ಶದಿಂದ ಪ್ರಾರಂಭ. Respected Acharya Sir, presiding guest Dr. Sunita Shetty, the dignitaries on the dais, a very warm welcome and good evening to one and all. I am Harish Hegde, Chartered Accountant by profession, 1978-79 English medium batch. First and foremost, my heartiest congratulations to Satish Shetty and his team. We English medium students, we always plan, we should do this, we should do that. And he has taken the icing. Many congratulations to you, sir. Acharya Sir. Acharya Sir is just not a name. I'm sorry, I'll just take 1 or 2 minutes, not more. Because the evening is of Acharya Sir and not mine. Acharya Sir is not a name. It's a bouquet. It's a bouquet of knowledge, values, love, and many more things. I've always heard the big things come in small packages. We have one stunning example here. Not one, I would say two. Professor Dr. Pillai is also a person out there. And we know many more names. So there has been many people in my life due to which I have come up to the stage and I can stand up in the society and speak in front of your audience. And amongst all, sir, you stand tall.
Thank you very much. Thank you. Good evening. Thank you, sir. That was really, really short and sweet. May I now call upon Mr. Uday Shetty to have another short and sweet speech, please. उदय सर अजय कर ग्रीन एनर्जी स्पार्क पावर उसके चेयरमैन और मैनेजिंग डायरेक्टर हैं. अ बिग हैंड फॉर उदय सर प्लीज. ಥ್ಯಾಂಕ್ ಯು. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ಉದಯ್ ಶೆಟ್ಟಿ, 87 ವರ್ಷದಲ್ಲಿ SSC ಉತ್ತೀರ್ಣನಾಗಿದ್ದೇನೆ. ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ KR ಆಚಾರ್ಯ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಸದಾ ಆನಂದಮಯಿ ಮತ್ತು ಪ್ರಸನ್ನ ಮುದ್ರೆಯಲ್ಲಿರುವ ಸರ್, ತಾವು ನಿಜವಾಗಿಯೂ ಶ್ರೇಷ್ಠರು, ಪೂಜನೀಯರು. ಸ್ವಾರ್ಥದ ಲವಲೇಶ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತಾವು ತಮ್ಮನ್ನು ಭೇಟಿಯಾದಾಗಲೆಲ್ಲ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ನಮಗೆ ಉಪದೇಶ ನೀಡುತ್ತೀರಿ, ಪ್ರೋತ್ಸಾಹ ನೀಡುತ್ತಿದ್ದೀರಿ. ತಾವು ತಮ್ಮ ಮೇಲೆ ತೋರಿಸಿದ ಪ್ರೀತಿ, ಬಾಂಧವ್ಯ ಹಾಗೂ ಸೇವೆ ಸದಾ ಸ್ಮರಣೀಯ. ನಾನು ಕಂಡ ಶ್ರೇಷ್ಠ ಪುರುಷರಲ್ಲಿ ಶ್ರೀ KR ಆಚಾರ್ಯರವರು, ಶ್ರೀ ದಿವಂಗತ YG ಶೆಟ್ಟಿಯವರು ಮತ್ತು ಶ್ರೀ ಸದಾಶಿವ ಶೆಟ್ಟಿಯವರು ಮತ್ತು ಇನ್ನೊಬ್ಬ ವಿಶೇಷ ವ್ಯಕ್ತಿ, ನನಗೆ 12ನೇ ಕ್ಲಾಸ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ವಿಷಯವನ್ನು ತೆಗೆದುಕೊಳ್ಳಿಗ ಡಾಕ್ಟರ್ ಸಂಜೀವ್ ಶೆಟ್ಟಿ ಸೋಮಯ್ಯ ಕಾಲೇಜಿನವರು, ಮತ್ತು ಇನ್ನೊಂದು ವಿಶೇಷವಾದ ನಮ್ಮ ಗೆಸ್ಟ್ ಇದ್ದಾರೆ ಡಾಕ್ಟರ್ KM ವಾಸುದೇವನ್ ಪಿಳ್ಳೆ. ಹಿ ಈಸ್ ಮೈ ಸ್ಪಿರಿಟ್ ಆಫ್ ರಿಯಲಿ ಪವರ್ ಹೌಸ್ ಆಫ್ ಬಿಹೈಂಡ್ ಮೀ. ಸೊ ಇವರೆಲ್ಲರೂ ನಿಜವಾದ ಶ್ರೇಷ್ಠ ವಿದ್ಯಾ ಕೇಸರಿಗಳು ಎಂದು ಈ ಸಂದರ್ಭದಲ್ಲಿ ತಿಳಿಸಪಡಿಸುತ್ತೇನೆ. ದೇವರು ನಿಮಗೆ ಉತ್ತಮ ಆರೋಗ್ಯ ಕರುಣಿಸಲೆಂದು ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇದರೊಂದಿಗೆ ಒಂದು ಸಣ್ಣ ಪದ್ಯದ ಸಂಗೀತವನ್ನು ಗುರುಗಳ ಪಾದಾರವಿಂದಕ್ಕೆ ಅರ್ಪಿಸಿದ್ದೇನೆ. ಕನ್ನಡದಲ್ಲಿ ಒಂದು ಶ್ರೀಕೃಷ್ಣನ ಭಜನೆಯಲ್ಲಿ ಒಂದು ವಾಕ್ಯವಿದೆ. ಅರಳು ಮಲ್ಲಿಗೆ ಜಾಜಿ ಸುಂದರದ ಸ್ವರ್ಣ ಪುಷ್ಪಗಳು ನಿಮಗೆ ಸಲ್ಲಿಯುವುದಯ್ಯ, ಸುಜನರೊಡನೆ ನಿಮ್ಮ ಪಾದ ಪದ್ಮಗಳಿಗೆ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಉದಯಣ್ಣ. ಈಗ ನಾವು ಕಾರ್ಯಕ್ರಮದ ಮುಖ್ಯವಾದ ಘಟ್ಟಕ್ಕೆ ತಲುಪಿದ್ದೇವೆ. ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಅದಕ್ಕಾಗಿ ಶ್ರೀಮತಿ FE ಆಚಾರ್ಯರವರನ್ನು ವೇದಿಕೆಗೆ ಕರೆಕೊಂಡು ಬರಬೇಕೆಂದು ನಮ್ಮ ತಂಡದ ಮಹಿಳಾ ಮಣಿಗಳಿಂದ ವಿನಂತಿ.